ನಾವು ಹೋಗ್ತಾ ಇದ್ದು ಅರುಣಾಚಲಂ ಟೆಂಪಲ್ಗೆ. ನಾನು ಬೇಗ ಬಂದು ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಿದ್ದೆ. ಆದರೆ ನನ್ನ ಫ್ರೆಂಡು ನನಗೇನು ಹೇಳ್ತಿದ್ದಾಳೆ ಅಂತ ನೀವೇ ಒಂದ್ಸತಿ ಕೇಳಿ. ನೋಡಿದ್ರಾ, ಅವಳಿಗಿಂತ ಮುಂಚೆ 1 hour ಬಂದು ನಾನೇ ವೇಟ್ ಮಾಡ್ತಿದ್ದೀನಿ, ಆದರೆ ಅವಳೇನು ಹೇಳ್ತಿದ್ದಾಳೆ ತಾನು ವೇಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ಹೋಗ್ಲಿ ಬಿಡಿ, ಎಷ್ಟೇ ಆಗಲಿ ನನ್ನ ಫ್ರೆಂಡ್ ಅಲ್ವಾ, ಅಷ್ಟು ಇಲ್ಲಾಂದರೆ ಹೆಂಗೆ ಹೇಳಿ ಅಂದ್ಕೊಂಡು ಸುಮ್ಮನೆ ಅದೇ. ಹೌದು, ತಮಿಳ್ನಾಡಿಗೆ ಹೋಗ್ತಾ ಇದ್ವಿ. ನನಗಂತೂ ತುಂಬಾ ಭಯ ಇತ್ತು, ಯಾಕಂದರೆ ಫಸ್ಟ್ ಟೈಮ್ ಹೋಗ್ತಾ ಇದ್ವಿ, ಭಾಷೆ ಕೂಡ ಬರಲ್ಲ. ಸೊ ಬಸ್ಸೆಲ್ಲ ನನ್ನ ಫ್ರೆಂಡ್ ಫಸ್ಟೇ ನೋಡ್ಕೊಂಡು ಬುಕ್ ಮಾಡಿದ್ಲು. ಸೊ ಅವಳು ಬುಕ್ ಮಾಡಿದ್ಲಂತ ನಾನು ಹೋದೆ. ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟ್ ಬಸ್ ಸ್ಟಾಪ್ಗೆ ಹೋಗಿದ್ದೆ. ಏನೂ ತಿಂದಿರಲಿಲ್ಲ, ಹೊಟ್ಟೆ ಬೇರೆ ಸಖತ್ ಆಕರ್ಷಿತಾ ಇತ್ತು. ನನ್ನ ಫ್ರೆಂಡ್ ಬೇರೆ ಫ್ರೈಡ್ ರೈಸ್ ತಿಂದಿದ್ಲು. ನಾನು ಬಸ್ಸಲ್ಲಿ ಯಾಕೆ ತಿಂತಾ ಇದ್ದೀನಿ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಾಡೋದು ಈ ಥರ ಟ್ರಾವೆಲ್ಸ್ ಮಾಡೋದು ಏನು ಮಾಡೋಕ್ಕಾಗಲ್ಲ, ಬ್ಯುಸಿ. ಆಮೇಲೆ ತುಂಬ ಲಾಂಗ್ ಆಗಿತ್ತು, ಇಬ್ಬರು ಮೀಟ್ ಆಗಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಏನೇನೋ ಕಾಮಿಡಿ ಮಾಡ್ಕೊಂಡು ಒಬ್ರಿಗೊಬ್ರು ನಗಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಾವು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮದು ಹಳೆ ಮೆಮೊರೀಸ್ನ ನೆನಪು ಮಾಡ್ಕೊತಾ ಇದ್ವಿ. ಚೈತನ್ಯ ಯಾವಾಗ ಲಾಸ್ಟ್ ಮೀಟ್ ಮಾಡಿದ್ದು? ನಾವಿಬ್ಬರು 6 months ಬ್ಯಾಕು ಮಂತ್ರಾಲಯಕ್ಕೆ ಹೋಗಿದ್ವಲ್ಲ, ಅದೇ ಲಾಸ್ಟು ಕಣೆ. ಇವಾಗ ಮತ್ತೆ ತಿರುವಣ್ಣಾಮಲೆಗೆ ಒಟ್ಟಿಗೆ ಹೋಗ್ತಿದ್ವಿ ಅಲ್ಲ ಅಲ್ಲ. ಏನು ಗೊತ್ತಾ, ನಾವಿಬ್ಬರು ಎಷ್ಟು ಪ್ಲ್ಯಾನ್ ಮಾಡ್ತಿದ್ವಿ ಎಲ್ಲಾದರೂ ಮೀಟ್ ಆಗೋಣ, ಎಲ್ಲಾದರೂ ಹೋಗೋಣ ಅಂತ. ನಿಜ ಹಾಗೆ ಇಲ್ಲ ಗೊತ್ತಾ. ಬಟ್ ನಾವು ನೋಡಿ ಮತ್ತೆ ತಿರ್ಗಾ ದೇವಸ್ಥಾನಕ್ಕೆ ಹೋಗಿದ್ದು, ಮತ್ತೆ ತಿರ್ಗಾ ದೇವಸ್ಥಾನಕ್ಕೆ ಹೋಗಿ ಮೀಟ್ ಆಗಿದ್ವಿ. ನೈಸ್ ಅಲ್ಲ? ನೈಸ್. ನಾವು ಬೆಂಗಳೂರು ಸ್ಯಾಟಲೈಟಿಂದ 9 ಗಂಟೆಗೆ ನಾವು ಬಸ್ ಹತ್ತಿದ್ವಿ. ಸೊ ಇಲ್ಲಿ 2:15ಗೆಲ್ಲ ನಾವು ಬಂದು ರೀಚ್ ಆದ್ವಿ. ಸೊ ಆಮೇಲೆ ನಾವು ಒಂದು ಸ್ವಲ್ಪ ರೂಮ್ ಹುಡ್ಕೊಳಂತ ಹುಡುಕ್ತಾ ಇದ್ವಿ. ಅಷ್ಟರಲ್ಲಿ ಒಂದು ಒಳ್ಳೆ ರೂಮ್ ನಮಗೆ ಒಳ್ಳೆ ಬಜೆಟಲ್ಲಿ ಸಿಕ್ತು. 750 ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ 700, ನಾವು ಅವ್ರಿಗೆ 50 rupees ಕಮಿಷನ್ ಕೊಟ್ವಿ. ಬಟ್ 700 ವರ್ತ್ ಅಲ್ವಾ. ಸೊ ತುಂಬ ಚೆನ್ನಾಗಿತ್ತು ರೂಮ್, ಮತ್ತು ತುಂಬ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ರು. ಚೆನ್ನಾಗಿರೋ ರೂಮ್ ಸಿಕ್ತೆ ಅಂತ ಫುಲ್ ಖುಷಿ ಆದ್ವಿ. ನಾವು 1.5 hour ನಾವು ರೆಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡಿ ರೆಡಿ ಆದ್ವಿ. ಸೊ ನಾನು ಡ್ರೆಸ್ ಹಾಕ್ಕೊಂಡಿದ್ದೆ. ಈ ಡ್ರೆಸ್ ಯಾಕೋ ನನಗೆ ಕಂಫರ್ಟ್ ಆಗಲಿಲ್ಲ. ಇದಕ್ಕೂ ಮುಂಚೆ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ, ಅದು ಕೂಡ ನನಗೆ ಕಂಫರ್ಟಬಲ್ ಆಗಲಿಲ್ಲ. ಸೊ ನಾನು ಡ್ರೆಸ್ ಚೇಂಜ್ ಮಾಡೋಷ್ಟರಲ್ಲಿ ನನಗೆ ಟೈಮ್ ವೇಸ್ಟ್ ಆಗಿಬಿಡ್ತು. ಸರಿ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ನಾನು ಈ ಡ್ರೆಸ್ನ ಹಾಕ್ಕೊಂಡೆ. ಇದು ನನಗೆ ಕಂಫರ್ಟಬಲ್ ಆಗಿತ್ತು. ಗಿರಿ ಪ್ರದಕ್ಷಿಣೆ ಬೇರೆ ಹಾಕ್ಬೇಕಿತ್ತಲ್ಲ, ಸೊ ಗಿರಿ ಪ್ರದಕ್ಷಿಣೆಗೆ ಕಂಫರ್ಟಬಲ್ ಆಗಿರೋ ಬಟ್ಟೆ ಬೇಕಾಗಿತ್ತು. ಸೊ ಹಾಗಾಗಿ ನಾವು ಅಲ್ಲಿ 5 ಗಂಟೆಗೆ ಬಿಟ್ವಿ. ಅದಾದಮೇಲೆ ರಾಜಗೋಪುರ ಮುಂದೆ ಸೊ ನಾವಿಲ್ಲಿ ವಿಭೂತಿ ಆಮೇಲೆ ಕುಂಕುಮ ಎಲ್ಲ ಹಚ್ಕೊಂಡು ಇಲ್ಲೇನು ಮಾಡ್ತಾರೆ ಅಂದರೆ, ವಿಶೇಷವಾಗಿ ರಾಜಗೋಪುರದ ಮುಂದೆ ದೀಪ ಹಚ್ಬಿಟ್ಟು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾವು ಅದೇ ಥರ ದೀಪ ಹಚ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇವರು ನನಗೆ ದೃಷ್ಟಿ ತೆಗೆದ್ರು. ಸರಿ, ನನಗೂ ತುಂಬ ದೃಷ್ಟಿ ಆಗಿತ್ತು ಅಂತ ನನಗೂ ಗೊತ್ತಿತ್ತು. ಸರಿ ಅಂತ ದೃಷ್ಟಿ ತೆಗೆಸ್ಕೊಂಡು ಅದಾದಮೇಲೆ ದೀಪ ಹಚ್ಚೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಅಲ್ಲಿ ತುಂಬ ಜನ ಬಂದಿದ್ದರು ದೀಪ ಹಚ್ಚೋಕ್ಕೆ. ತುಂಬ ದೀಪಗಳು ಕೂಡ ಹಚ್ಚಿದ್ರು. ಸೊ ಅಲ್ಲಿ ತುಂಬ ಬೆಂಕಿ ಬರ್ತಾಯಿತ್ತು. ಸೊ ಓಕೆ ಅಂತ ಹೇಳ್ಬಿಟ್ಟು ನಾನು ದೀಪ ಹಚ್ಚಲೇಬೇಕು ಅಂತ ಡಿಸೈಡ್ ಮಾಡಿ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಭಕ್ತಿಯಿಂದ ಬೇಡ್ಕೊಂಡೆ, ನನಗೇನೇನಿತ್ತು ಆಸೆ ಎಲ್ಲ ಬೇಡ್ಕೊಂಡು ರಾಜಗೋಪುರ ಮುಂದೆ ದೀಪವನ್ನು ಹಚ್ಚಬೇಕಂತ ಗೊತ್ತಿತ್ತು. ಸೊ ಆದರೆ ಇಷ್ಟೊಂದು ಜನ ಹಚ್ತಾರೆ ಅಂತ ಗೊತ್ತಿರಲಿಲ್ಲ. ತುಂಬ ಜನ ದೀಪ ಹಚ್ತಾಯಿದ್ರು. ಸೊ ಅದಾದಮೇಲೆ ದೀಪ ಹಚ್ಚಿ ಆದಮೇಲೆ ನಮಗೇನೋ ಒಂಥರ ಎನರ್ಜಿ ಬಂತು. ಎಸ್ಪೆಷಲಿ ನನಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬಂತು. ಅದಾದಮೇಲೆ ಸೊ ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಸೊ ನೆಕ್ಸ್ಟ್ ನನ್ನ ಫ್ರೆಂಡು ಕೂಡ ದೀಪ ಹಚ್ಚಬೇಕಾಗಿತ್ತು. ಅವಳು ಹಚ್ಚಿದ್ದೆಲ್ಲ ಆಯಿತು. 5 ಗಂಟೆಯಿಂದ 5:30 ಆಗೋಯ್ತು ನಮ್ಮ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಳೋಕ್ಕೆಲ್ಲ. ಸೊ 5:30ಗೆ ನಾವೇನು ಮಾಡಿದ್ವಿ, ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನಾವು 4 ಗಂಟೆಗೆ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಸೊ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಸೊ 5:15ಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಬಟ್ ನಿಜ ಹೇಳ್ತಿದ್ದೆ, ನಿಂಗೆ ಎಂಥ ಒಳ್ಳೆ ಪಾಸಿಟಿವ್ ವೈಬ್ ಅಂದರೆ ನಿಜವಾಗ್ಲೂ ಸಕ್ಕತ್ತಾಗಿತ್ತು ನಮಗಂತೂ ಸ್ಟಾರ್ಟಿಂಗು. ಇಲ್ಲಿನ ವಿಶೇಷತೆ ಏನಂತಂದರೆ 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಅಂತ ಹಾಕ್ತಾರೆ. ಅದನ್ನು ಬರೀ ಕಾಲಲ್ಲಿ ನಾವು 14 ಕಿಲೋಮೀಟ್ರ್ ನಡಿಬೇಕು. ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಗ್ತಿತ್ತು. ಸೊ ಅದೇ ಖುಷಿಯಲ್ಲಿ ನನ್ನ ಫ್ರೆಂಡು ನಾವು ಮಾತಾಡ್ತಿದ್ವಿ. ಏನಂತ, ಗಿರಿ ಪ್ರದಕ್ಷಿಣೆ ನಾವು ಸ್ಟಾರ್ಟ್ ಮಾಡಿ 5:30ಗೆ ಸ್ಟಾರ್ಟ್ ಮಾಡಿದ್ವಿ. ಹತ್ತತ್ರ 1 hour ಆಗ್ತಾ ಬಂತು. ಇನ್ನೂ ಫುಲ್ ಎನರ್ಜಿಲಿ ಇದ್ದೀವಿ. ಗೊತ್ತಿಲ್ಲ, ಇನ್ನೂ ಫುಲ್ ಮುಗಿಸೋ ಅಷ್ಟರಲ್ಲಿ ಸುಸ್ತಾಗಿರ್ತೀವಿ. ಇದೇ ಎನರ್ಜಿನೇ ನಮ್ಮ ಶಿವ ಅವರು ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಇನ್ನೊಂದೇನು ಗೊತ್ತಾ, ಸೊ ಇವಳು ಪ್ಲ್ಯಾನ್ ಪ್ರಕಾರನೇ ಹಾಕ್ತಿದೆ ಆಯಿತಾ. ನನಗೆ ಫಸ್ಟೇ ಪ್ಲ್ಯಾನ್ ಮಾಡಿದ್ಲು, ಈ ಟೈಮ್ಗೆ ಇದಾಗುತ್ತೆ, ಈ ಟೈಮ್ಗೆ ಇದು ಮುಗಿಯುತ್ತೆ ಅಂತ. ನಿಜವಾಗ್ಲೂ ಅದೇ ಪ್ಲ್ಯಾನ್ ಥರನೇ ಹಾಕ್ತಿದೆ. ಸೊ ಖುಷಿಯಾಗಿದೆ. ಗಿರಿ ಪ್ರದಕ್ಷಿಣೆ ಹಾಕೋ ಟೈಮಲ್ಲಿ ರುದ್ರಾಕ್ಷತೆ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದರು. ಬಟ್ ನಮಗೆ ಸಿಗುತ್ತಾ ಇಲ್ಲ ಅನ್ನೋ ಭಯ ನಮಗಿತ್ತು. ಯಾಕಂದರೆ ಫಸ್ಟ್ ಟೈಮ್ ಬೇರೆ ಹೋಗಿದ್ವಲ್ಲ. ಸೊ ಕೊಡ್ತಾರಾ ಇಲ್ಲ, ಎಲ್ಲಿ ಕೊಡ್ತಾರೆ ಏನು ಅಂತ ಗೊತ್ತಿರಲಿಲ್ಲ. ಬಟ್ ನೋಡಿ, ಅದೃಷ್ಟ ಅಂದರೆ ಇದೆ ಅನಿಸುತ್ತೆ. ನಮಗೂ ಕೂಡ ರುದ್ರಾಕ್ಷ ಸಿಕ್ತು. ಜೊತೆಗೆ ಇಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಇದು ನನ್ನ ಫಸ್ಟ್ ಪ್ರಸಾದ ಅಂತಲೇ ಹೇಳ್ಬೋದು. ಪ್ರಸಾದ ತಿಂದು ಮತ್ತೆ
ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ. ಹತ್ತತ್ರ ನಾವು 4 ಕಿಲೋಮೀಟ್ರ್ ಎಲ್ಲ ಬಂದಿದ್ವಿ. ಅದಾದಮೇಲೆ ಸೊ ಫುಲ್ಲು ನಿಜವಾಗ್ಲೂ ರೋಡ್ ಅಂತೂ ಸಕ್ಕತ್ತಾಗಿದೆ. ರೋಡು ತುಂಬ ಫುಲ್ಲು ಇವ್ರು ಕೂತ್ಕೊಂಡಿರ್ತಾರೆ, ಅವ್ರನ್ನೆಲ್ಲ ನೋಡಿ ತುಂಬ ಬೇಜಾರಾಯಿತು. ಸೊ ಅದಾದಮೇಲೆ ಟಿಫಿನ್ ತಿನ್ಕೊಂಡು ಸೊ ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇನ್ನೊಂದು ಏನು ಗೊತ್ತಾ, ಟಿಫಿನ್ ತಿಂದಾದ್ಮೇಲೆ ನನಗೆ ನಿಜವಾಗ್ಲೂ ಹೆಜ್ಜೆಗೆ ಕೂಡ ಆಗಲಿಲ್ಲ. ಅಲ್ಲಿ ನಮಗೆ 8:30 ಟೈಮ್ ಆಗಿತ್ತು. 8:30 ಆದಮೇಲೆ ನಿಜವಾಗ್ಲೂ ನನ್ನ ಪಾದ ಕೆಳಗಿಡಕ್ಕೆ ಕೂಡ ಆಗಲಿಲ್ಲ. ನನ್ನ ಫ್ರೆಂಡು ಚೆನ್ನಾಗೇ ಇದ್ದರು, ಅವ್ರಿಗೇನು ಆಗಿರಲಿಲ್ಲ, ಬಟ್ ನನಗೆ ನಿಜವಾಗ್ಲೂ ಆಗಲಿಲ್ಲ. ಬಟ್ ನಾನೇನು ಮಾಡಿದೆ, ಸಾಕ್ಸ್ ಹಾಕೊಂಡ್ಮೇಲೂ ಕೂಡ ಆಗಲಿಲ್ಲ ಹೆಜ್ಜೆ ಎಕ್ಕಕ್ಕೆ. ಗೊತ್ತಿಲ್ಲ, ಆ ದೇವ್ರ ಹತ್ರ ನಾನು ಕೇಳ್ಕೊಂಡೆ, ನಿನ್ನ ಸನ್ನಿಧಿಗೆ ಬರೋವರೆಗೂ ನನ್ನ ಚೆನ್ನಾಗಿಡು ಅಂತ. ಸೊ ಆ ದೇವ್ರು ಕೇಳಿಸ್ಕೊಂಡ್ರು ಅನಿಸುತ್ತೆ. ಅಲ್ಲಿ ನನಗೆ ಫುಲ್ ಎನರ್ಜಿ ಬಂತು. ನನ್ನ ಫ್ರೆಂಡು ಡ್ರಾಪ್ ಆದರೂ ಕೂಡ ನಾನು ಎಲ್ಲೂ ಡ್ರಾಪ್ ಆಗಲಿಲ್ಲ. ಸೊ ಫುಲ್ ಎನರ್ಜಿ ನನಗೆ ಅಲ್ಲಿ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಯೋವರೆಗೂ ಮನೆಗೆ ಬರೋವರೆಗೂ ಕೂಡ ಇತ್ತು ನನಗೆ. ನಾವು ಗಿರಿ ಪ್ರದಕ್ಷಿಣೆ ಹಾಕೋ ಟೈಮಲ್ಲಿ 9 ಲಿಂಗಗಳು ಸಿಗ್ತವೆ ಅಂತ ಹೇಳಿದರು. ಅದರಲ್ಲಿ ಇದು ಒಂದು ಕೂಡ ಹೌದು. ಈ ದೇವಸ್ಥಾನದಲ್ಲಿ ಶಿವನ ಮೂರ್ತಿ ಕೂಡ ಇತ್ತು. ಸೊ ಅದನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮಗೆಲ್ಲ ಇಬ್ಬರಿಗೂ ಆಗ್ತಾ ಇರಲಿಲ್ಲ. ಬಿಸಿಲು, ಕಾಲು ಉರಿ ಎಲ್ಲ ಆಗ್ತಾಯಿತ್ತು. ತುಂಬಾ ಕಷ್ಟ ಆಗ್ತಿತ್ತು. ಸೊ ನನ್ನ ಫ್ರೆಂಡು ಪಾಪ, ಅವಳು ನಾನಾದರೂ ಸಾಕ್ಸ್ ಹಾಕ್ಕೊಂಡಿದ್ದೆ, ಅವ್ಳಿಗೆ ಏನೂ ಹಾಕ್ಕೊಂಡಿರಲಿಲ್ಲ. ಅವಳನ್ನ ನೋಡಿ ನಂಗೆ ಸಖತ್ ಬೇಜಾರಾಗ್ತಿತ್ತು. ಬಟ್ ಅವಳು ಅಂದ್ಕೊಂಡಿದ್ದೀನಿ ನಾನು ಮಾಡೇ ಮಾಡ್ತೀನಿ, ಬಟ್ ನನಗೆ ಬೇಡ ಸಾಕ್ಸ್ ಅಂತ ಅಂದ್ಲು. ಸೊ ಅದಕ್ಕೆ ನಾನು ಅವಳಿಗೆ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದೆಲ್ಲ ಆದಮೇಲೆ ಈ ಅಜ್ಜಿ ಜೊತೆ ಸ್ವಲ್ಪ ಕಾಮಿಡಿ ಇತ್ತು. ಏನಂತಂದರೆ, ಬೇಡ ಬಿಡಿ, ಯಾಕೆ ಸುಮ್ಮನೆ ಅಂದ್ಕೊಂಡು ನಿಮ್ಮ ಹತ್ರ ಏನು ಹೇಳಲ್ಲ ಅದ್ರ ಬಗ್ಗೆ, ಹೋಗಲಿ ಬಿಡಿ. ಮತ್ತು ನಾವು ಅಲ್ಲಿಂದ ಬಂದ್ವಿ. 3 ಕಿಲೋಮೀಟ್ರ್ ಇತ್ತು. ಸೊ 3 ಕಿಲೋಮೀಟ್ರ್ ಇದೆ ಅಂತ ನಾನು ಅವಳಿಗೆ ಹೇಳಿದೆ. ಅವಳು ಖುಷಿಯಾದ್ಲು, ನಾನು ಖುಷಿಯಾದೆ. ಇನ್ನೊಂದು ಏನಂತಂದರೆ, ಇಲ್ಲಿ ಮೋಕ್ಷ ಮಾರ್ಗ ಅಂತ ಇದೆ. ಸೊ ಇಲ್ಲಿ ನಮಗೆ 1.5 ಅವರ್ ಟೈಮ್ ಆಗಿಬಿಡುತ್ತೆ. ಯಾಕಂದರೆ ತುಂಬ ಜನ ಕ್ಯೂ ನಿಂತ್ಕೊಂಡಿದ್ರು, ಅಲ್ಲೇ ನಮಗೆ ಲೇಟ್ ಆಯಿತು. ನಾನು ಈ ಮೋಕ್ಷ ಮಾರ್ಗದಿಂದ ಹೊರಗಡೆ ಬರ್ತೀನೂ ಇಲ್ಲ, ನಾನು ಭಯ ತುಂಬ ಐತೆ. ಯಾಕಂದರೆ ಅಷ್ಟು ಚಿಕ್ಕ ಡೋರ್ ಅಂದ್ಕೊಂಡಿದ್ದೆ. ಬಟ್ ನಾನು ಬಂದಾದ್ಮೇಲೆ ನಿಜ ಎಲ್ಲರೂ ಹೇಳೋ ಮತ್ತು ಸತ್ಯ. ಆ ಮೋಕ್ಷ ಮಾರ್ಗದಿಂದ ನಾವು ಆಚೆ ಬಂದರೆ ನಿಜವಾಗ್ಲೂ ಎಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾ, ಎಷ್ಟು ಎನರ್ಜಿ ಸಿಗುತ್ತೆ ಗೊತ್ತಾ. ಸೊ ಆ ಎನರ್ಜಿ ನನಗೂ ಸಿಕ್ತು, ನನ್ನ ಫ್ರೆಂಡ್ಗೂ ಸಿಕ್ತು. ಸೊ ಅದಾದಮೇಲೆ ಇನ್ನೂ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಅಷ್ಟೇ ಅಲ್ಲ ಬಿಡೋ ಅಂತ ಮತ್ತೆ ನಾವು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ನಾವು 14 ಕಿಲೋಮೀಟ್ರ್ ನಾವು ಗಿರಿ ಪ್ರದಕ್ಷಿಣೆ ಹಾಕಿದ್ದಾಯಿತು. ಇನ್ನು ದರ್ಶನಕ್ಕೆ ನಿಂತ್ಕೋಬೇಕಲ್ವ, ಫ್ರೀ ಟಿಕೆಟ್ಗೆ ಹೋಗೋದು ಬೇಡ ಅಂತೇಳ್ಬಿಟ್ಟು 50 ರೂಪೀಸ್ ಟಿಕೆಟ್ ತೊಗೊಂಡು ಬೇಗ ದರ್ಶನ ಮುಗಿಲಿ ಅಂತ. ಸೊ ಕ್ಯೂ ನಿಂತ್ಕೊಂಡ್ವಿ. ಅಲ್ಲೂ ಕೂಡ ತುಂಬ ಜನ ಇದ್ದರು. ಅಲ್ಲೂ ಕೂಡ ನಮಗೆ 1.5 ಅವರ್ ಆಗೋಯ್ತು. ಸೊ ಶಿವನ ದರ್ಶನ ಸಿಗೋಕ್ಕೆ ನಾವು ಹೆಂಗಂತಂದರೆ ಮುಂದೆ ಗ್ಯಾಪ್ ಸಿಕ್ಕಂಗೆಲ್ಲ ಕೂತ್ಕೊತಾ ಇದ್ವಿ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಫೈನಲಿ ಬಂದ್ವಲ್ಲ ಅಂತೇಳಿ ಫುಲ್ ಖುಷಿ ಆಯಿತು. ವಾವ್, ಇಲ್ಲಿ ಒಂಥರ ಡಿಫ್ರೆಂಟ್ ಪ್ಲೇಸ್ ಗೊತ್ತಾ, ಎಷ್ಟು ಸಖತ್ತಾಗಿದೆ ಗೊತ್ತಾ ನೋಡೋಕ್ಕೂ ಅಷ್ಟೇ. ಈ ಗುಡಿಗನಂತೂ ನೋಡಿದರೆ ಎಷ್ಟು ಸತಿ ನೋಡಿದ್ರೂ ಬೇಜಾರಾಗಲ್ಲ, ಅಷ್ಟು ಸತಿ ನೋಡ್ತಾನೆ ಇರಬೇಕು ಅನಿಸುತ್ತೆ. ಹಂಗೋ ಹಿಂಗೋ ಮಾಡ್ಕೊಂಡು ನಾವು ಒಳಗಡೆ ಇನ್ನೇನು ಬಂದೇ ಬಿಟ್ವಿ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಸಾಕು ನಮ್ಮ ಶಿವನ ದರ್ಶನ ಆಗೇ ಬಿಡುತ್ತೆ ನಮಗೆ ಅನ್ನೋಷ್ಟಲ್ಲಿ ಫುಲ್ಲು ರಶ್ ಆಗಿಬಿಡ್ತು. ಫುಲ್ಲು ರಶ್ ಆಗಿಬಿಡ್ತು. ಜನ ಎಲ್ಲ ತುಂಬ ತುಂಬ್ಕೊಂಡ್ಬಿಟ್ರು. ಸೊ ಆಮೇಲೆ ನಾವು ಸ್ವಲ್ಪ ಹಿಂದೆಯಿಂದ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆದ್ವಿ. ಸೊ ಆ ಥರ ಡ್ರಾಪ್ ಆದರೆ ಇನ್ನು ದರ್ಶನ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನುಗ್ಗಿಬಿಟ್ಟು ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಕೂತ್ಕೊಂಡ್ವಿ. ಅಪ್ಪ ನೀನು ನೆಮ್ಮದಿ ಅಂತೀರಪ್ಪ. ನಾನು ನಿಜವಾಗ್ಲೂ ಶಿವನೇ ಯಾಕೆ ಬರ್ತಾರೆ ಇಲ್ಲಿಗೆ ಅಂತ ಇವಾಗ ಗೊತ್ತಾಯಿತು. ಅಷ್ಟು ನೆಮ್ಮದಿ ಸಿಕ್ತು. ಅದಾದಮೇಲೆ ಆಚೆ ಬಂದ್ವಿ, ಪ್ರಸಾದ ಕೊಟ್ಟರು. ಸೊ ಪ್ರಸಾದನ ತಿಂದ್ಕೊಂಡು ನಾವೇನು ಮಾಡಿದ್ವಿ ಅಂತಂದರೆ ಲಾಸ್ಟಿಗೆ ಇನ್ನೂ ಸ್ವಲ್ಪ ಆಚೆ ಬಂದ್ವಿ. ಯಾಕಂತಂದರೆ ಸ್ವಲ್ಪ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಬಂದ್ವಿ. ಅದಾದಮೇಲೆ ಪ್ರಸಾದ ಕೂಡ ಕೊಡ್ತಾಯಿದ್ರು. ಸೊ ಪ್ರಸಾದ ತೊಗೊಂಡು ಫೈನಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಫುಲ್ ಖುಷಿಯಿಂದ ಮನೆಗೂ ಪ್ರಸಾದ ತೊಗೊಂಡು ನಾವು ಎಕ್ಸಿಟ್ ಆಗೋಕ್ಕೆ ಬಂದ್ವಿ ಆಚೆ. ಸೊ ಅದಾದಮೇಲೆ ನಮಗೆ ಫುಲ್ಲು ಕಾಲು ಬೇರೆ ಸುಡ್ತಾ ಇತ್ತು. ರೂಮ್ಗೆ ಹೋಗೋಕ್ಕೂ ತುಂಬ ಟಯರ್ಡ್ ಆಗಿತ್ತು. ರೂಮ್ ಅಲ್ಲಿಂದ ಸ್ವಲ್ಪ ಜಾಸ್ತಿನೇ ದೂರ ಇತ್ತು. ಎಷ್ಟಿತ್ತು ಅಂದರೆ 950 ಮೀಟರ್ಸ್ ಇತ್ತು ಅಷ್ಟೇ. ಮೀಟರ್ಸೇ ನಮಗೆ ಕಿಲೋಮೀಟ್ರ್ ಥರ ಕಾಣಿಸ್ತಾ ಇತ್ತು. ಯಾಕಂದರೆ ಫುಲ್ ಆಲ್ರೆಡಿ ಟಯರ್ಡ್ ಆಗಿದ್ವಲ್ಲ. ಸೊ ಹಾಗಾಗಿ ಸೊ ಅದೆಲ್ಲ ಆದಮೇಲೆ ನಾವು ಹೋದ್ವಿ. ಒಂದು 3 ಗಂಟೆಗೆ ಹೋದ್ವಿ ರೂಮ್ಗೆ ಹೋಗ್ಬಿಟ್ಟು ಒಂದು 4:15ವರೆಗೂ ರೆಸ್ಟ್ ಮಾಡಿ 4:15ರಿಂದ ಆಚೆ ಬಂದು ಊಟ ಎಲ್ಲ ತಿಂದ್ಕೊಂಡು ಮತ್ತೆ 5:00ವರೆಗೆ ನಾವು ಬಸ್ ಎತ್ಕೊಂಡು ವಾಪಸ್ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.